ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಮೀ. ಗುಡ್ ಮಾರ್ನಿಂಗ್. ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಸ್ಪೆಷಲ್ ಡ್ರಿಂಕ್ ಇದ್ರ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಕೂಡ ಈ ಡ್ರಿಂಕ್ನ ಕುಡಿದು ಸಣ್ಣ ಆಗೋದಕ್ಕೆ ಟ್ರೈ ಮಾಡಿ, ಸಣ್ಣ ಆಗ್ತೀರಾ ಕೂಡ. ಹಾಗೆ ಈಗ ಇವತ್ತಿನ ಎಕ್ಸಸೈಸ್ನ ಸ್ಟಾರ್ಟ್ ಮಾಡೋಣ. ವಾರ್ಮಪ್ನ ಮುಗಿಸ್ಕೊಂಡಿದ್ದೀನಿ, ಹಾಗೆ ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಡೈಲಿ ಮಾಡೋ ಥರನೇ ಎಕ್ಸಸೈಸ್ನ ಮಾಡಿ ಬೋರ್ ಆಗಿತ್ತು. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂದ್ಕೊಂಡೆ. ಹಾಗೆ ಹೀಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪೂರ್ತಿಯಾಗಿ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾನು ಒಂದೊಂದು ಎಕ್ಸಸೈಸ್ನ ಡೈಲಿ ಮಾಡಬೇಕಾಗುತ್ತೆ. ಆ ಎಕ್ಸಸೈಸ್ನ ಇನ್ಕ್ಲೂಡ್ ಮಾಡಿಕೊಂಡು ಮತ್ತು ಬೇರೆ ಬೇರೆ ಎಕ್ಸಸೈಸ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ತಿರ್ತೀನಿ. ಅದನ್ನ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಎಲ್ಲವನ್ನೂ ಚೇಂಜ್ ಮಾಡ್ಕೊಳ್ಳಲ್ಲ, ಒಂದೊಂದನ್ನು ಅವನ್ನೇ ಮಾಡ್ತಾಯಿರ್ತೀನಿ. ನಿಮಗೆ ಬೇಜಾರಾಗ್ಬೋದು, ಡೈಲಿ ಅದೇ ಎಕ್ಸಸೈಸ್ ಹೇಳ್ಕೊಡ್ತಾರೆ ಅಂತ. ಟ್ರೈ ಮಾಡ್ತೀನಿ ಬೇರೆ ಎಕ್ಸಸೈಸ್ ಕೂಡ ಮಾಡೋದಕ್ಕೆ. ನನಗೆ ಯಾವ್ದು ಬೆಸ್ಟ್ ಅನಿಸುತ್ತೋ, ನನಗೆ ಯಾವುದು ಈಸಿಯಾಗಿ ಮಾಡೋಕ್ಕೆ ಬರುತ್ತೋ ಅದನ್ನು ಮಾತ್ರ ಮಾಡ್ತೀನಿ. ನಾನು ತುಂಬ ಕಷ್ಟ ಆಗೋವಂಥದ್ದು, ನನಗೆ ಮಾಡೋಕ್ಕಾಗದೇ ಇರೋದನ್ನೆಲ್ಲ ಮಾಡೋಕ್ಕೋಗೋದಿಲ್ಲ. ಅದನ್ನೇ ನಿಮಗೆ ಕೂಡ ಶೇರ್ ಮಾಡ್ತೀನಿ ನಾನು. ಇವೆಲ್ಲ ಬೇರೆ ಎಕ್ಸಸೈಸ್ ಅಂತೆಲ್ಲ ಹೇಳ್ತೀನಿ, ಮಾಡಿಲ್ಲದೆ ಇರೋವಂಥ ಎಕ್ಸಸೈಸ್. ಇದು ಹಿಪ್ನ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಈ ಎಕ್ಸಸೈಸ್ ತುಂಬ ಹೆಲ್ಪ್ ಆಗಿರುತ್ತೆ. ಹಾಗೆ ಈ ಎಕ್ಸಸೈಸ್ ಕೂಡ ಹಿಪ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನೇನು 20 ಡೇಸ್ ಚಾಲೆಂಜ್ ಮುಗಿತಾ ಬಂತು. ಇನ್ನು ಒಂದು ದಿನ ಇದೆ. ಇವತ್ತಿಗೆ 19th ಡೇ, ನಾಳೆ 20 ಡೇಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ನಾಡ್ದು 21 ಡೇಗೆ ನಾನು ರಿಸಲ್ಟ್ನ ಶೇರ್ ಮಾಡ್ತೀನಿ. 20 ಡೇಸ್ವರೆಗೂ ಡಯಟ್ನ ಮಾಡಿ ಆನಂತರ ಶೇರ್ ಮಾಡ್ತೀನಿ. ನನಗೆ ಗೊತ್ತಿಲ್ಲ ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಆದಷ್ಟು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆದರೂ ಹೊರಗಡೆ ಹೋದಾಗಲೆಲ್ಲ ತಿಂದೇ ಇದ್ದೀನಿ. ಜಂಕ್ ಫುಡ್ಡು, ಆಯಿಲ್ ಐಟಮ್ಸು, ಈ ರೀತಿ ಎಲ್ಲ ತಿಂದೇ ಇದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ ಈ ಸಲ ರಿಸಲ್ಟು. ನೋಡೋಣ. ಆದಷ್ಟು ಕಮ್ಮಿ ಆಗಿದ್ದೀನಿ ಅಂದ್ಕೊಳ್ತೀನಿ, ಆದರೂ ಗೊತ್ತಿಲ್ಲ ನನಗೆ. ನಾನು ಸ್ಟಾರ್ಟ್ ಮಾಡಿದಾಗಲಿಂದ ವೆಯ್ಟ್ ಚೆಕ್ಕೇ ಮಾಡಿಲ್ಲ. ಅದು ಸ್ಟಾರ್ಟಿಂಗ್ ಮಾಡಿದ ದಿನ ಚೆಕ್ ಮಾಡಿ ನಿಮಗೆ ಶೇರ್ ಮಾಡಿದ್ನಲ್ಲ, ಅದೇ. ಮತ್ತು ನಾನು ವೆಯ್ಟ್ನ ಚೆಕ್ ಮಾಡ್ಕೊಂಡಿಲ್ಲ. ನಾಡ್ದು ಚೆಕ್ ಮಾಡೋಣ. 21ಗೆ ಚೆಕ್ ಮಾಡೋಣ ನಾವು. ಈಗ ವರ್ಕೌಟ್ ಮುಗೀತು. ಹಾಗೆ ನೀರು ಕುಡಿದು, ವರ್ಕೌಟ್ ಮುಗಿದ್ಮೇಲೆ ನೀವು 1/2 ಲೀಟರ್ ನೀರನ್ನ ಖಾಲಿ ಮಾಡಬೇಕು. ಆನಂತರ ನಾನು ಊಟಕ್ಕೆ ಡ್ರಿಂಕ್ನ ಕುಡಿಲಿಲ್ಲ. ನಾನು ಫುಲ್ಲು ಊಟ ಆಗೋವರೆಗೂ ಏನೂ ಕುಡಿಯೋದಿಲ್ಲ. ಅಂದರೆ ನೀರು ಮಾತ್ರ ಕುಡಿತೀನಿ. 2 ಲೀಟರ್ ನೀರನ್ನ ಖಾಲಿ ಮಾಡ್ತೀನಿ ಊಟ ಆಗೋದ್ರೊಳಗೆ, ಮಧ್ಯಾಹ್ನ ಊಟಕ್ಕೂ ಮುಂಚೆ. ಆನಂತರ ಪಂಪ್ಕಿನ್ ಪಲ್ಯನ ಮಾಡಿ ರೊಟ್ಟಿನ ಹಾಕ್ಕೊಳ್ಳೋಣ ಅಂದ್ಕೊಂಡೆ. ಹಾಗಾಗಿ ಪಂಪ್ಕಿನ್ನ ಕಟ್ ಮಾಡ್ತಿದ್ದೀನಿ. ಇದು ನಾಟಿ ಪಂಪ್ಕಿನ್, ಅಂದರೆ ನಾಟಿ ಸೋರೆಕಾಯಿ. ನಾವು ಸೋರೆಕಾಯಿ ಅಂತಲೇ ಅನ್ನೋದು, ನೀವು ಏನಂತಾರೋ ಗೊತ್ತಿಲ್ಲ. ಹಳ್ಳೀಲಿ ನಾವು ಸೋರೆಕಾಯಿ ಅಂತಲೇ ಅಂತೀವಿ, ನೀವು ಬೇರೆ ಅಂತೀರ. ಇದನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ಇದು ಒಟ್ಟು ಪಂಪ್ಕಿನ್. ಇದು ಮನೆಯಲ್ಲೇ ಬೆಳೆದಿರೋ ಅಂಥದ್ದು, ನಾಟಿ ಅಂಥದ್ದು. ಇದನ್ನು ಕಟ್ ಮಾಡ್ಕೊಳ್ಳೋಣ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬಾರ್ದು. ಇದನ್ನು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೋಬೇಕು. ಹಾಗೆ ಬೇರೆ ತರಕಾರಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಹಸಿರುಮೆಣ್ಸಿಕಾಯಿ, ಟೊಮೊಟೊ, ಈರುಳ್ಳಿ, ಹಾಗೆ ಸಾಂಬಾರು ಸೊಪ್ಪು, ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಣಮೆಣ್ಸಿಕಾಯಿ ಯೂಸ್ ಮಾಡಬಾರ್ದು, ಆ ಟೇಸ್ಟೇ ಹೊರಟೋಗುತ್ತೆ. ಹಸಿಮೆಣ್ಸಿಕಾಯಿ ಮಾತ್ರ ಯೂಸ್ ಮಾಡ್ಕೋಬೇಕು. ಟೊಮೊಟೊ ಒಬ್ಬೊಬ್ಬರು ಹಾಕೋದಿಲ್ಲ, ನಾನು ಹಾಕ್ತೀನಿ. 1 ಟೊಮೊಟೊನ ಹಾಕ್ಕೊಳ್ಳಿ, ತುಂಬ ದಪ್ಪದು ಬೇಡ, ಮೀಡಿಯಮ್ ಸೈಜಲ್ಲಿರೋ 1 ಟೊಮೊಟೊ. ಇದನ್ನೆಲ್ಲ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಆನಂತರ ಇಲ್ಲಿ ರೊಟ್ಟಿಗೆ ನೀರನ್ನ ಕಾಯೋಕ್ಕಿಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಆನಂತರ ಇದು ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಳ್ಳಿ. ಈಗ ಈ ಪ್ರಮಾಣದಲ್ಲಿರುವಾಗ ಸ್ವಲ್ಪ ಹಿಟ್ಟನ್ನ ಹಾಕ್ಕೋಬೇಕು, ಅಂದರೆ ಸ್ವಲ್ಪ ಮಾತ್ರ, ಜಾಸ್ತಿ ಹಾಕಬಾರ್ದು. ಈಗ ಇದನ್ನ ಹಾಕಿದ ಮೇಲೆ ನಮಗೆ ಬೇಗನೆ ಕುದಿ ಬರುತ್ತೆ, ಅದಕ್ಕೋಸ್ಕರ ಹಾಕ್ತೀವಿ. ಚೆನ್ನಾಗಿ ಕುದಿ ಬಂದಮೇಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. 2 ಬೌಲಷ್ಟು ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಇದು 3-4 ಜನಕ್ಕೆ ರೊಟ್ಟಿ ಹಾಕೋದ್ರಿಂದ ಜಾಸ್ತಿ ಹಿಟ್ಟನ್ನ ಸೇರಿಸ್ಕೊಳ್ತಿದ್ದೀನಿ ನಾನು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಈಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಸ್ಟವ್ನ ಆಫ್ ಮಾಡಿಬಿಡೋಣ. ಇಲ್ಲಿ ನಾನೀಗ ಪಲ್ಯಕ್ಕೆ ಅದನ್ನ ಸ್ವಲ್ಪ ಆರಬೇಕು, ತುಂಬ ಬಿಸಿ ಇರೋದನ್ನ
ಮಿದಿಯೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ಈಗ ಇಲ್ಲಿ ಪಲ್ಯನ ಒಗ್ಗರಣೆಗೆ ಹಾಕ್ಬಿಡೋಣ. ಪ್ಯಾನ್ನ ಇಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಆಯಿಲ್ನ ಹಾಕಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಇದೇನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕರಿಬೇವು ಮತ್ತು ಈ ಹಸಿಮೆಣ್ಸಿಕಾಯನ್ನ ಸೇರಿಸ್ಕೊಳ್ತಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಲಿ. ಆನಂತರ ಈರುಳ್ಳಿನ ಸೇರಿಸ್ಕೊಳ್ಳೋಣ. ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿದ್ದಾಳೆ. ಹಾಗೆ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಅದು ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಕೂಡ ಸೇರಿಸ್ಕೊಳ್ಳೋಣ. ಈ ಹಂತದಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ ಹಳಿ ಉಪ್ಪನ್ನು ಯೂಸ್ ಮಾಡ್ತೀನಿ. ಹಳಿ ಉಪ್ಪು ಎಲ್ಲ ಕಡೆನೂ ಸಿಗಲ್ಲ ಅಂದ್ಕೊಳ್ತೀನಿ. ಎಲ್ಲರೂ ಪುಡಿ ಉಪ್ಪನ್ನೇ ಯೂಸ್ ಮಾಡ್ತಾರೆ. ನಮಗೆ ಹಳಿ ಉಪ್ಪು ಸಿಗುತ್ತೆ. ನಂಗೆ ಹಳಿ ಉಪ್ಪು ಹಾಕಿ ಅಭ್ಯಾಸ, ಹಾಗಾಗಿ ಅದನ್ನೇ ಯೂಸ್ ಮಾಡ್ಕೊಳ್ತೀನಿ. ಈಗ ಅದು ಬೆಂದಮೇಲೆ ಈಗ ಪಂಪ್ಕಿನ್ ಕಟ್ ಮಾಡಿಟ್ಟಿರೋಂಥದ್ದನ್ನ ಸೇರಿಸ್ಕೊಳ್ಳೋಣ. ಸೋರೆಕಾಯಿ ಅಂದರೆ ಗೊತ್ತಾಗೋದಿಲ್ಲ ಎಲ್ರಿಗೂ ಅಂತ ಪಂಪ್ಕಿನ್ ಅಂತಲೇ ಹೇಳ್ತೀನಿ. ಪಂಪ್ಕಿನ್ ಅಂದರೆ ಗೊತ್ತಾಗುತ್ತೆ ಎಲ್ರಿಗೂ. ಹಾಗೆ ಇದನ್ನು ಸೇರಿಸ್ಕೊಳ್ತಿದ್ದೀನಿ. ನೀರಲ್ಲಿ ತೊಳೆಯೋಕೆ ಹಾಕಿದ್ದೆ, ಅದನ್ನು ತೆಗೆದು ಸೇರಿಸ್ಕೊಳ್ತೀನಿ. ಇದಕ್ಕೆ ನೀರು ಮಾತ್ರ ಹಾಕಲೇಬಾರ್ದು, ತೊಳೆದು ಹಾಕ್ತೀವಲ್ಲ ಅಷ್ಟೇ ಸಾಕಾಗುತ್ತೆ. ಇದು ಬೇಯ್ತಾ ಇದರಲ್ಲೇ ನೀರು ಬರುತ್ತೆ. ಹಾಗಾಗಿ ನೀವು ಮತ್ತೆ ನೀರು ಹಾಕಿದರೆ ಇದು ಟೇಸ್ಟೇ ಬರೋದಿಲ್ಲ, ಪೂರ್ತಿ ಟೇಸ್ಟೆಲ್ಲ ಹಾಳಾಗೋಗುತ್ತೆ. ನೀರು ಹಾಕದೆ ಹಾಗೆ ಮಾಡಿದರೆ ನೀವು ತುಂಬ ಟೇಸ್ಟಿ ಇರುತ್ತೆ, ಅದೇನು ಹಾಳಾಗದೆ ಚೆನ್ನಾಗಿ ಬರುತ್ತೆ ಪಲ್ಯ. ಈಗ ಅದು ಬೇಯಲಿ ಒಂದು 5 ನಿಮಿಷ. ಅದಕ್ಕೂ ಮುಂಚೆ ಇಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬಿಡೋಣ. ಈಗ ಇದು ಸ್ವಲ್ಪ ತಣ್ಣಗಾಗಿದೆ. ಈ ಹಂತದಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಉಂಡೆ ಮಾಡ್ಕೊಳ್ಳೋಣ. ಇದು ಅಕ್ಕಿ ಮತ್ತು ಜೋಳನ ಎರಡನ್ನೂ ಮಿಲ್ ಹಾಕ್ಸಿರೋದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನಿಮಗೆ ತಟ್ಟೋದಕ್ಕೆ ಯಾವ ಹದವಾಗಿ ಬೇಕೋ ಆ ಹದಕ್ಕೆ ಸರಿಯಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಇಲ್ಲಿ ಒಂದು 5 ನಿಮಿಷ ಆಗಿದೆ. ಈಗ ಒಂದು ಸಲ ತಿರುಗಿಸ್ಕೊಂಡ್ಬಿಡೋಣ ಇದನ್ನು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಆವಾಗವಾಗ ತಿರುಗಿಸ್ಕೊಳ್ತಾ ಇರಬೇಕು. ಇದಿನ್ನೂ ಬೆಂದಿಲ್ಲ, ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ ಅಂದರೆ ಈಗ ಬೇಯೋಕ್ಕೆ ಸ್ಟಾರ್ಟ್ ಆಗಿದೆ, ಇನ್ನೂ ಬೆಂದಿರೋದಿಲ್ಲ. ಇದನ್ನು ಕ್ಲೋಸ್ ಮಾಡಿಬಿಡೋಣ. ಮತ್ತೆ ಇದನ್ನು ಮಧ್ಯದಲ್ಲಿ ತಿರುಗಿಸ್ಕೊಳ್ತಾ ಇರಿ. ಹಾಗೆ ಈ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿಟ್ಟಿರೋದನ್ನ ಸೇರಿಸ್ಕೊಳ್ಳೋಣ. ಹಾಗೆ ಅದನ್ನ ಕ್ಲೋಸ್ ಮಾಡಿಬಿಡಿ. ಈಗ ಅಲ್ಲಿ ರೊಟ್ಟಿನ ತಟ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ಹಿಟ್ಟನ್ನ ತಗೊಳ್ಳಿ. ಈ ರೀತಿ ಅಗಲ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನ ತೆಗೆದುಕೊಳ್ಬಿಡೋಣ. ಆನಂತರ ಸ್ವಲ್ಪ ಹಿಟ್ಟನ್ನ ಕೆಳಗೆ ಹಾಕಿ ಒಂದು ಸ್ವಲ್ಪ ಮೇಲೆ ಹಾಕಿ ಈ ರೀತಿ ತಟ್ಕೊಳ್ಳಿ. 4 ಬೆರಳನ್ನ ಯೂಸ್ ಮಾಡಿ ನೀವು ನಿಧಾನವಾಗಿ ತಟ್ಕೊಳ್ಳಿ. ಎಲ್ರಿಗೂ ರೊಟ್ಟಿ ಹಾಕೋಕ್ಕೆ ಬರಲ್ಲ ಅನ್ಸುತ್ತೆ. ನಾನು ಕೂಡ ಫಸ್ಟ್ ಬರ್ತಿರ್ಲಿಲ್ಲ, ಈಗ ಕಲ್ತಿದ್ದೀನಿ. ಈಗ ನಾನೇ ಹಾಕ್ಕೊಳ್ತೀನಿ. ಎಷ್ಟು ಹಾಕಿ ಟ್ರೈ ಮಾಡಿದ್ದೀನಿ ಅಂದರೆ ನನಗೆ ರೊಟ್ಟಿನ ಹಾಕೋದಕ್ಕೆ ಬರ್ತಾನೆ ಇರಲಿಲ್ಲ. ಈಗ ಆರಾಮಾಗಿ ಹಾಕ್ಕೊಳ್ತಾ ಹೋಗ್ತೀನಿ. ನಿಮಗೆ ದೊಡ್ಡದಾಗಿ ಹಾಕೋಕ್ಕೆ ಬರಲಿಲ್ಲ ಅಂದರೆ ಚಿಕ್ಕದಾಗೆ ತಟ್ಕೊಳ್ಳಿ. ಆನಂತರ ನಾನು ಕೂಡ ಚಿಕ್ಕದಾಗೆ ಹಾಕಿ ತೊಟ್ಟಿ ಕಲ್ತಿದ್ದೀನಿ. ಸ್ವಲ್ಪ ಹಿಟ್ಟು ತಗೊಂಡು ಚಿಕ್ಕದಾಗೆ ಹಾಕಿ, ಹಾಗೆ ಎತ್ತಿ ಹಾಕೋದಕ್ಕೆ ಕೂಡ ಬರೋದಿಲ್ಲ ಹಂಚ್ಮಿಕ್ಕೆ. ಸಣ್ಣದಾಗಿ ತೊಟ್ಕೊಂಡ್ರೆ ನಿಮಗೆ ಎತ್ತಿ ಹಾಕೋದಕ್ಕೆ ಆರಾಮಾಗುತ್ತೆ. ದೊಡ್ಡದಾಗಿ ತಟ್ಟಿದರೆ ಆಗ ಕಲಿತಾ ಇರೋರಿಗೆ ಎತ್ತಿ ಹಾಕುವಾಗ ಹರಿದೋಗ್ಬಿಡುತ್ತೆ. ನನಗೂ ಕೂಡ ಹಾಗೆ ಆಗುತ್ತೆ. ಆನಂತರ ಮೇಲೆಲ್ಲ ಹಿಟ್ಟಿರುತ್ತೆ, ಅದ್ರ ಮೇಲ್ಗಡೆ ಒಂದು ಸಲ ನೀರು ಕೈ ಮಾಡಿಕೊಂಡು ಒಂದು ಸಲ ತಟ್ಕೊಳ್ಳಿ. ಆನಂತರ ಹಂಚು ಕಾಯ್ದಮೇಲೆ, ಅದು ಸ್ವಲ್ಪ ಕಾಯ್ದಮೇಲೆ ಹಾಕಬೇಕು, ಇಲ್ಲಾಂದರೆ ಹಂಚು ಇಟ್ಕೊಬಿಡುತ್ತೆ, ಎಬ್ಬಕ್ಕೆ ಬರೋದಿಲ್ಲ ರೊಟ್ಟಿ. ಈಗ ಕಾಯ್ದಿದೆ, ಹಂಚ್ಮೇಕೆ ರೊಟ್ಟಿನ ಹಾಕ್ಕೊಳ್ಳೋಣ. ಸ್ವಲ್ಪ ಸೈಡಿಗೆ ಹೋಗ್ಬಿಡ್ತು, ಪರವಾಗಿಲ್ಲ. ಸ್ವಲ್ಪ ಬೆಂದಮೇಲೆ ಈ ಸೈಡ್ ಎಳ್ಕೊಂಡ್ರೆ ಬರುತ್ತೆ ಅದು. ಈಗ ಹಾಕಿದ ತಕ್ಷಣವೇ ಎಳಿಬಾರ್ದು, ಸ್ವಲ್ಪ ಬೆಂದಮೇಲೆ ಎಳೆದ್ರೆ ಅದು ಸರಿ ಹೋಗುತ್ತೆ. ಈಗ ಒಂದು ಸಲ ತಿರುಗಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬೇಯಬೇಕಿದು, ಇನ್ನೂ ಬೆಂದಿಲ್ಲ. ಹಾಗೆ ಮುಚ್ಕೊಬಿಡೋಣ, ಅದನ್ನು ಬೇಯ್ತಾ ಇರಲಿ. ಈಗ ರೊಟ್ಟಿ ಸ್ವಲ್ಪ ಬೆಂದಿದೆ.
ಇದಕ್ಕೆ ಇನ್ನೂ ಕಾಯಿ ತುರಿ ಹಾಕಿರಲಿಲ್ಲ, ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳೋಣ ಇದಕ್ಕೆ. ನೀವು ಬೇಕಿದ್ದರೆ ಸೇರಿಸ್ಕೋಬೋದು, ಇದು ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನನಗಂತೂ ಪಂಪ್ಕಿನ್ ಪಲ್ಯ ಅಂದರೆ ತುಂಬ ಇಷ್ಟ, ಅದಕ್ಕೆ ತೆಂಗಿನಕಾಯಿ ಹಾಕಿದರೆ ಇನ್ನೂ ಸಖತ್ತಾಗಿರುತ್ತೆ. ಈ ರೀತಿ ರೊಟ್ಟಿಗಿಂತ ದೋಸೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ದೋಸೆ ಜೊತೆ ಪಂಪ್ಕಿನ್ ಪಲ್ಯ ಅಂದರೆ ವಾವ್, ಸೂಪರಾಗಿ ಕಾಂಬಿನೇಷನ್ ಆಗುತ್ತೆ. ಅದನ್ನು ಕೂಡ ಒಂದಿನ ಮಾಡಿ ತೋರಿಸ್ತೀನಿ. ಇವತ್ತಿಗೆ ರೊಟ್ಟಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೆಂದಿದೆ ಇದು. ಈಗ ಇದ್ರ ಮೇಲ್ಗಡೆ ನೀರನ್ನ ಸವರ್ಕೊಂಡು ಮಗ್ಚಾಕೊಳ್ಳೋಣ. ಇನ್ನೊಂದು ಸೈಡ್ ಕೂಡ ಬೇಯಿಸ್ಕೊಳ್ಳೋಣ. ಕೈಯಲ್ಲೇ ಸರುತ್ತಾರೆ ನೀರು, ನನಗೆ ಆ ಥರ ಆಗೋದಿಲ್ಲ, ಕೈ ಸುಡುತ್ತೆ ಅಂತ ನನಗೆ ರೂಢಿ ಇರೋದಿಲ್ಲ. ಹಾಗಾಗಿ ಬಟ್ಟೆಲಿ ನೀರನ್ನ ಹಚ್ಕೊಳ್ತೀನಿ. ಇದನ್ನು ನೀಟಾಗಿ ಬೇಯಿಸ್ಕೋಬೇಕು, ಆ ಕಡೆ ಈ ಕಡೆ ಸೈಡ್ ತಿರುಗಿಸಿ ಎಲ್ಲ, ಇಲ್ಲಾಂದರೆ ರೊಟ್ಟಿ ಚೆನ್ನಾಗೋದಿಲ್ಲ. ಹಸಿಟ್ಟು ಥರ ಸಿಗಬಾರ್ದು, ನೀಟಾಗಿ ಬೆಂದಿರಬೇಕು ರೊಟ್ಟಿ. ಸೈಡೆಲ್ಲ ನೀಟಾಗಿ ಬೇಯಿಸ್ಕೋಬೇಕು. ಇದೀಗ ಬೆಂದಿದೆ. ತುಂಬಾ ಗಲಾಟೆ ಮಾಡ್ತಿದ್ದಾಳೆ ನನ್ನ ಮಗಳು. ವಾಯ್ಸ್ ಅಂತೂ ಅವಳದೇ ಇರುತ್ತೆ, ವಿಡಿಯೋ ತುಂಬ ಮ್ಯೂಟ್ ಮಾಡಿ ಇಡ್ತೀನಿ ನಾನಂತೂ, ಆದರೂ ಅವಳದೇ ವಾಯ್ಸ್ ಕೇಳುತ್ತೆ. ನನ್ನ ವಾಯ್ಸ್ಗಿಂತ ಅವಳದೇ ಜೋರಾಗಿದೆ ವಾಯ್ಸು. ಎಲ್ಲರೂ ನನಗೆ ನಿಮ್ಮ ವಾಯ್ಸ್ ಕೇಳಲ್ಲ, ನಿಧಾನ ನಿಮ್ಮದು ಅಂತಾರೆ. ನನ್ನ ಮಗಳು ವಾಯ್ಸ್ ಅಂತೂ ನನಗೆ 10ರಷ್ಟು ಡಬಲ್ ಇದೆ. ಈಗ ರೆಡಿ ಇದೆ. ಇವತ್ತಿನ ಊಟಕ್ಕೆ ಇಷ್ಟೇ ತೊಗೊಂಡಿದ್ದು ನಾನು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಇದನ್ನು ಕಾಳನ್ನು ಬೇಯಿಸ್ಕೊಂಡು, ಮೊಳಕೆ ಕಾಳನ್ನು ಸ್ನ್ಯಾಕ್ಸ್ಗೆ ತೊಗೊಂಡೆ. ಈರುಳ್ಳಿ ಟೊಮೊಟೊ ಕಟ್ ಮಾಡಿ ಅದನ್ನು ಕಾಳು ಬೇಯಿಸಿರೋದಕ್ಕೆ ಹಾಕ್ಕೊಂಡು ತಿಂದ್ಕೊಂಡೆ. ಅದರ ರಸನ ತೆಗೆದಿಟ್ಟು ಮಾರ್ನಿಂಗ್ ಕುಡಿತೀನಿ. ಅದನ್ನು ಹಿಂದಿನ ವೀಡಿಯೋದೆಲ್ಲ ಹಾಕಿದ್ದೀನಿ, ನೋಡ್ಕೊಳ್ಳಿ ನೀವು. ಅದು ಬೆಳಗಿನ ಡ್ರಿಂಕಾಗಿ ಯೂಸ್ ಮಾಡ್ಕೊಳ್ತೀನಿ ನಾನು. ಹಾಗೆ ಇಲ್ಲಿ ನೈಟ್ ಡಿನ್ನರ್ಗೆ ಇದನ್ನು ತೊಗೊಂಡೆ, ರಾಗಿ ಮಾಲ್ಟು. ಹಾಗೆ ಮಲಗೋಕ್ಕೂ ಮುಂಚೆ ನಾನು ಬೆಳಗ್ಗೆ ಡ್ರಿಂಕ್ ಕುಡಿಯೋದಕ್ಕೆ ಅಂದರೆ 11 ಗಂಟೆ ಟೈಮಿಗೆ ಏನು ಕುಡಿಬೇಕು ಅಂದ್ಕೊಳ್ತೀನಲ್ಲ, ಆಗ ಈ ಸೀಡ್ಸ್ನೆಲ್ಲ ರಾತ್ರಿನೇ ಹಾಕಿಟ್ಟಿರ್ತೀನಿ. ಯಾವ್ಯಾವ ಥರ ಡ್ರೈ ಫ್ರೂಟ್ಸು ಸೀಡ್ಸ್ ಇರುತ್ತೋ ಅದನ್ನೆಲ್ಲ ಸೇರಿಸ್ಕೊಂಡು ಹಾಕಿಟ್ಟಿರ್ತೀನಿ. ಬಾದಾಮಿ, ಹಾಗೆ ದ್ರಾಕ್ಷಿ, ಖರ್ಜೂರ, ಅದು ಪಂಪ್ಕಿನ್ ಸೀಡ್ಸು, ಎಲ್ಲವನ್ನು ಸೇರಿಸಿ ಹಾಕಿಟ್ಟಿರ್ತೀನಿ. ನನ್ನ ಹತ್ರ ಯಾವ್ಯಾವ ಡ್ರೈ ಫ್ರೂಟ್ಸು ಸೀಡ್ಸು ಎಲ್ಲ ಇರುತ್ತೋ ಅದನ್ನೆಲ್ಲ ಸೇರಿಸ್ಕೊಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.